ಹೊಟ್ಟಿ ಅಲ್ಲ ಮುಂಜಾನೆಯಿಂದ ಆಯ್ತು ಸಣ್ಣಸ್ಕೋಗೇ ಹೊಂಟೀನಿ. ಯಾಕೆ ಏನಾಗ್ಯದ ಏನಿಲ್ಲ ಒಂದು ಗೊತ್ತಾಗಲ್ತು. ಅಂಥದ್ದು ಏನು ತಿಂದಿಲ್ಲ. ಬರೀಟ್ ಅನ್ನ ಸಾರ ಉಂಡಿನಿ ಕೂತೀನಿ ಅಂದ್ರೂ ಯಾಕೆ ಸಂಡಸ್ ಎತ್ತದ. ಅದೇನೋ ಹೋಟ್ಲಿದ್ದಾಗ ಏನದ ಸಂಡಸ್ ಹತ್ತು ಬಡ್ದೋತಾರ, ನನಗರ ಸಂಡಸ್ ಹತ್ತದ. ಏನು ಮಾಡಲಿ, ದವಾಖಾನಿಗೆ ಒಂದು ಹೋಗಿ ಬರ್ಬೇಕಾರೆ ಎಲ್ಲೆತ್ತು ಹೋಗ್ಬೇಕು ಎಲ್ಲೆತ್ತು ಬಿಡಬೇಕು. ಮುಂಜಾನೆ ಹೋದವ ಇನ್ನೂ ಬರವಲ್ಲ ಗಂಡ್ಮಗ. ನಾರ ಯಾಕೆ ಬಂದೆವ ನಂಗೆ ಆಲಕತ್ತಿತ್ತು ನನ್ನ ಜನ್ಮಕ್ಕೆ. ಏನು ಮಾಡ್ಬೇಕಂತ ತಿಳಿಯವಲ್ತು. ನನ್ನ ಚಪ್ಪಲ್ ತೊಗೊಂಡು ನನಗೆ ಹೊಡ್ಕೊಂಡು ನಂಗೆ ಆಲಕತ್ತ ಹಣೆ ಬರಿದು ಇಲ್ಲಿ ಬಂದು ಕಿಶಿಂದ್ರ. ಆದ್ರೆ ನನಗೆ ಒಂದು ತಿಳಿಯವಲ್ತು. ಅಲ್ಲ ನಾ ಎದಕ್ಕೂ ಬಗ್ಲಾರ್ದಕ್ಕೆ ಅದು ಹೆಂಗೆ ಇವನಿಗೆ ಬಗ್ದೆ, ಅದು ಏನೋ ಎಂತ ಒಂದು ತಿಳಿಯವಲ್ತು ನನಗರೆ. ಅದು ಏನೋ ಗೊತ್ತಿಲ್ಲ, ಏನು ಮಬ್ಬಡ್ದಿತ್ತ ಏನೋ ನನ್ನ ತಲೆಗೆ. ಏನೋ ಗುಂಗ್ನ್ಯಾ ಬಂದ್ನಿ ಏನು ಸುದ್ದಿ, ಅದು ಏನು ಮಾತಾಡಿದ್ನೋ ಏನು ಬಿಟ್ನೋ ಗೊತ್ತಿಲ್ಲ. ಈಗೇನೋ ಬರೋದು ಬಂದೀನಿ. ಈಗ ಹೆಂಗೆ ಮಾಡ್ಬೇಕು ಮುಂದಿನ ಜೀವನ. ಅಲ್ಲ ಅದ್ರಾಗ ಇನ್ನೇನು ಭಾಳ ದಿನಸನೇ ಇಲ್ಲ. ಹಬ್ಬಬ್ಬ ಅಂದ್ರೆ ಡೆಲಿವರಿ ಟೈಮಪ್ಪ ಅಂದ್ರೆ ಇನ್ನೊಂದು 10-20 ದಿನ ಇರ್ಬೋದೇನೋ. ಅಲ್ಲಿದ ಹೆಂಗೆ ಮಾಡಬೇಕು ಹೆಂಗೆ ಬಿಡಬೇಕು. ಅದ್ರ ಮೊದಲು ಚೊಚ್ಚಲೈತಿ ನಂದು. ಏನು ಸುಡ್ಗಾಡು ಗೊತ್ತಿಲ್ಲ ಏನೂ ಇಲ್ಲ ನನಗೆ. ನಮ್ಮ ಅವ್ವಗಾರ ಫೋನ್ ಹಚ್ಬೇಕಂದ್ರೆ ಇಂಥ ಕೆಲಸ ಮಾಡಿ ಬಂದೀನಿ ಅಂದ್ರೆ ನಮ್ಮ ಅವ್ವ ಯಾಕೆ ನನಗೆ ಮನ್ಯಾಗ ಸೇರಿಸ್ಕೊತಾ ಮನೆಗೆ ಬರ್ತೀನಿ ಅಂದ್ರೆ ಮನ್ಯಾಗ ಸೇರಿಸ್ಕೊತಾನೆ ಆಕಿನೂ ಏನದ ಕಾಲನ್ನು ತೊಗೊಂಡು ಹೊಡೆದೇ ತಿಕ್ಕಾಕಿ ನನಗೆ ಹೊಳ್ಳಿ. ಈಗ ಹೆಂಗೆ ಮಾಡಬೇಕು ಇಟ್ಟುಕೋ. ಅವ್ರು ಹೇಳ್ಯಾರೋ ಇಲ್ಲ ಯಾರಿಗೆ ಗೊತ್ತು ನಮ್ಮ ಅವ್ಗ ನಾ ಹಿಂಗೆ ಬಂದೀನಿ ಅಂತೇಳಿ ಹೋಗ್ಯಾಳ ಅಂತ ಹೇಳಿಕಿಸಿದ್ರ ಏನು ಮಾಡ್ಬೇಕಂತಾನೆ ತಿಳಿಯವಲ್ತು. ರೇಣು ಏನು ಮಾಡಕತ್ತೀರಿ? ಅಲ್ಲ ಒಂದಿಟ್ಟು ಅಡ್ಡಾಗಬೇಕಿಲ್ಲ, ಸುಮ್ಮನೆ ಯಾಕೆ ನಿಂತಿದ್ದು ಹಂಗೆ? ಯಾಕೆ ಏನಾಗ್ಯದ ಮುಖ ಯಾಕೆ ಸಣ್ಣಗೈತಿ? ನಿಮ್ಮ ಅವ್ರ ನೆನಪಲ್ಲತ್ತಾರನು ಏನಿನ ಗಂಡ ನಿಮ್ಮ ಅತ್ತಿ ಅದು ನೆನಪಲ್ಲಕತ್ತಾರ? ಎಲ್ಲ ಅವರೆಲ್ಲ ನೆನಪಾಗಂಗಿತ್ತು ಅಂದ್ರೆ ನಾ ಯಾಕೆ ಅವ್ನು ಬಿಟ್ಟು ಬರ್ತಿದ್ದೆ. ಅಂಥದ್ದೇನು ಇಲ್ಲ ಕರೆ. ಮುಂಜಾನಿಂದ ಸಂಡಸ್ ಕುಂದ್ರಿಸಿ ನನಗರ ಏನದ ಕೈ ಕಾಲು ಬಳ 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 ಅಂದು ಕೈ ಕಾಲಾಗ ಉಸಿರೇ ಇಲ್ಲಾರ್ದಂಗೆ ಆಗೈತಿ. ದವಾಖಾನಿಗೆ ಹೋಗಿ ಬರ್ಬೇಕಿತ್ತು. ದವಾಖಾನಿಗೆ ಎಲ್ಲಿ ಹೋಗ್ಬೇಕೀಗ? ಅಲ್ಲ ಇನ್ನೇಗ ನಮ್ಮ ದೋಸ್ತ್ ಫೋನ್ ಮಾಡಿದ್ದ, ಎಲ್ಲಿ ಹೊರಗೆ ತಿರ್ಗಾಡ್ಬೇಡಲೇ ಮತ್ತು ಪೊಲೀಸರು ಅದೆಲ್ಲ ಹುಡುಕಾಡಕತ್ತಾರ, ಮಂದಿನೂ ಹುಡುಕಾಡಕತ್ತಾರ, ಊರು ತಿರುಗಾಡಿ ಎಲ್ಲಿದೆ ಎಲ್ಲಿಲ್ಲ ಗೊತ್ತಿಲ್ಲ ಮಗನ, ನೀನು ಹೋಗಿರಿ ಮತ್ತು ಆ ಕಡೆ ಎಲ್ಲಿ ಹೊರಗೆ ತಿರ್ಗಾಡಕ್ಕೆ ಹೋಗ್ಬೇಡ, ರೂಮ್ ಬಿಟ್ಟು ನೀನು ಹೆಂಡತಿ ಕರ್ಕೊಂಬರ್ಬೇಡ, ನೀನು ಹೊರಗೆ ಬರಬೇಡ ತೇಸಿ ಅಲ್ಲಕತ್ತಿದ್ರು. ಹೌದಾ? ಎಲ್ಲರೂ ಹುಡುಕಾಡಕತ್ತಾರ. ಅಲ್ಲ ನಾ ಬಂದು ಏನಾರು ತಪ್ಪು ಮಾಡಿಗಿಡಿವೇನು ಮತ್ತು? ಅಲ್ಲ ನನಗಿದೆಲ್ಲ ಯಾಕೆ ಬೇಕಾಗಿತ್ತು ಅಂತೀನಿ ನಾನು. ಗಂಡನಾಗ ಹೆಂಗೋ ನೆಮ್ಮದಿ ಇದ್ದೆ ಗಂಡನ ಮನ್ಯಾಗ. ಅಲ್ಲ ಜೀವಕ್ಕೆ ಜೀವ ಕೊಡು ಗಂಡಿದ್ದ ಅಂತ ಗಂಡನ ಬಿಟ್ಟು ನಾ ಏನಾರು ತಪ್ಪು ಮಾಡಿದ್ನೇನು ಮತ್ತು? ಅಲ್ಲ ಜೀವಕ್ಕೆ ಜೀವ ಕೊಡು ಗಂಡ ಅಂತಿ ಮತ್ತು ನೀನು ನನ್ನ ಜೊತೆ ಬಂದಿ ಅಂದ ಬಳಕ ನಾನು ನಿನ್ನ ಚಂದ ನೋಡ್ಕೊಳಕತ್ತಿಲ್ಲನು. ಏನಪ್ಪ ನೀ ಹಿಂಗೆ ಮಾತಾಡಿದ್ರೆ ನನಗೆ ಒಂಥರ ಕೆಟ್ಟ ಅನಿಸ್ತೈತೆ ನೋಡಿ ಮನಸ್ಸಿಗೆ. ಅಲ್ಲ ನೀ ಚಲೋ ನೋಡ್ಕೊಳಕತ್ತಿಲ್ಲ ಅಂತ ಹೇಳಕತ್ತಿಲ್ಲ. ಆದರೂ ನಾನು ಬಂದು ತಪ್ಪು ಮಾಡಿದ್ನೇನೋ ಅಂತ ನನ್ನ ಮನಸ್ಸಿಗೆ ಅನ್ಸ್ಲಿಕ್ಕತ್ತದ. ನನ್ನ ಮನಸ್ಸಿಗೆ ಅನ್ಸಿದ್ದೇನದ ನಾನು ನಿನ್ನ ಮುಂದೆ ಹೇಳ್ಕೊಳಕತ್ತೀನಿ ಅಷ್ಟೇ. ನನಗೆ ಯಾಕೆ ಹೊಟ್ಟೆ ಏನೆಲ್ಲಕತ್ತದ. ದವಾಖಾನಿಗೆ ಕರ್ಕೊಂಡು ನೋಡಿ ಹೋಗು ನಡಿ. ಅಲ್ಲಪ್ಪ ದವಾಖಾನಿಗೆ ಹೋಗೋದು ವಾಡ್ದಲ್ಲ ಹೇಳಿದ್ಮೇಲೆ ಇನ್ನೇಗರೆ ಅಲ್ಲೆಲ್ಲ ಹುಡುಕಾಡಕತ್ತಾರ ನಮ್ಮನ್ನ. ಈ ಸದ್ ಹೊರಗೆ ಹೋದೆ ಅಂದ್ರು ಒಬ್ರು ಯಾರು ನೋಡಿದ್ರೆ ಸಾಕು ಹಿಡ್ಕೊಂಡ್ಬಿಡ್ತಾರೆ, ಬಿಡೋದೇ ಇಲ್ಲ. ಅದಕ್ಕೆ ಅಂತೀನಿ ರಾತ್ರಿ ತನಕ ತಡ್ಕೊಳಕ್ಕಾಕಿತ್ತು ಅಂದ್ರೆ ತಡ್ಕೋ, ರಾತ್ರಿ ಆದ್ಮೇಲೆ ಹೋಗೋಣತ್ತ. ಅಲ್ಲ ಏನಿಟ್ಟು ಸುಲಭ ಹೇಳಕತ್ತಿ ರಾತ್ರಿ ತಂದು ತಡ್ಕೋತೀರಿ. ಅಲ್ಲ ಹೊಟ್ಟೆ ಮುಂಜಾನೆಯಿಂದ ಚಾಲು ಆಗತ್ತೆ ಅಂತೀರಿ. ಈ ಟೈಮ್ ಏನದ ಮಧ್ಯಾಹ್ನ ಅಂತೂ ಆಲಕ್ಕೆ ಬತ್ತು. ಈಗ ಹೊಳ್ಳಿ ಸಂಜಿತನ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ತು. ಈಗೇ ಕೈಕಾಲು ಬಳಬಳಲ್ಲಕತ್ತವ. ಉಂಡ್ರಗಳೇ ಸಂಡಸ್ ಬರ್ಲಿಕ್ಕತ್ತೈತಿ. ನನಗೆ ಒಂಥರ ಅನ್ಸ್ಲಿಕ್ಕತ್ತದ ಮನುಷ್ಯಾಗ. ಏನರ ಒಂದು ಬಾಯಿಗೆರೆ ಮಾಸ್ಕ್ ಗಿಸ್ಕ್ ಹಾಕೊಂಡು ಹೋಗು ನಡ್ರಿ. ತಡ್ಕೊಳಕ್ಕಾಗಲ್ಲ ಹಿಂಗತಿಯ ತಡಿ ನೋಡೋಣ. ಇಲ್ಲೆಲ್ಲರೂ ಆಟೋ ಗಿಟೋ ಅವನ್ನ ಕೇಳ್ಕೊಂಬರ್ತೀನಿ. ನೀವು ಒಂದು ಜರ ಏನದ ಇಲ್ಲೇ ಕುಂದ್ರು ಏನು ಹೇಳ್ತೀನಿ. ನಾ ಏನದ ಆಟೋ ಗಿಟೋ ತೊಗೊಂಬಂದು ಕಿಸಿದ್ರೆ ಏನೈತಿ ನೀನು ಕರ್ಕೊಂಡು ಹೋಗ್ತೀನಿ ಅಂತ. ಆಯಿತು. ಬಟ್ಟೆ ಬೇರೆ ಹಾಕೋತೇನು ಇದ್ರ ಮ್ಯಾಗೆ ಬರ್ತೀಯ? ವಾ ಬಟ್ಟೆ ಎಲ್ಲಿ ಬೇರೆ ಹಾಕೊಳ್ಳಿ, ನಂದು ನನಗೆ ಆಗ್ಯದ ತಡ್ಕೊಳಕಲ್ತ ಬ್ಯಾ ನೀವಲ್ಲ. ನಾ ಹಂಗೆ ಬರ್ತೀನಿ ತಗೋ, ಮ್ಯಾಗಿಟ್ಟು ಏನ್ರ ಗಿಡ್ನಿ ಹಾಕೊಂತ. ಆಯ್ತು ಹೇಳ್ತಡಿ, ಹಂಗಾರೆ ಹೋಗಿ ಬರ್ತೀನಿ. ಆಯ್ತು ಜಲ್ದಿ ಬಾ ಮತ್ತೆ. ಆಯ್ತಪ್ಪ ಜಲ್ದಿ ಆಟೋ ಸಿಕ್ಕು ಅಂದ್ರೆ ಪಟಕನ ತೊಗೊಂಡ ಬರ್ತೀನಿ ಆಯ್ತಿಲ್ಲ. ಎಲ್ಲ ಹೋಗೋಣ ಅಂದ್ರೆ ಇವ ಹಿಂಗೆ ಮಾತಾಡ್ತಾನಲ್ಲ. ಸಂಜೆ ತನಕ ತಡ್ಕೊ ಅಂತ ಹೇಳ್ತಾನ. ಇವ ಎಲ್ಲಿ ಮೋಸೋದ್ ಜನ ಇವ್ ನನ್ ಬಂದು. ಮರಗಿಡಕೂನು ಮನಸ್ಸುಂಟು, ನಿರಳಿರುವಾಗದಯೆ ಉಂಟು, ನಾ ಹಚ್ಚಿಕೊಂಡಿರೋ ನಾ ಮೆಚ್ಚಿಕೊಂಡಿರೋ ದೇವರು ಕಲ್ಲ. ಇವ್ನ ಮಾತು ಕೇಳಿದ್ರೆ ನನಗರ ಯಾಕೋ ಹಂಗೆ ಅನ್ಸ್ಲಿಕ್ಕತ್ತೈತಿ. ದೇವರೇ ಕಾಪಾಡ್ಬೇಕು ನನಗೆ. ನೋಡ್ರಿ ಈಗ ಯಾರೆಲ್ಲ ನೋಡಕತ್ತೀರಿ, ನೀವು ಯಾರ್ರಿ ಏನ್ರಿ ತಪ್ಪು ಮಾಡಕತ್ತೀರಿ ಅಂತ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗಂಡನ ಮಾಡಿಕೊಂಡು ಇನ್ನೊಬ್ಬರ ಜೊತೆ ಹೋಗಿ ಎಷ್ಟೋ ಮಂದಿ ನೋವು ಅನುಭವಿಸಿ ಏನೇನೋ ಎಲ್ಲ ಅನುಭವಿಸಿ ಹಳ್ಳಿ ಬಂದವರು ಇದ್ದಾರೆ. ಇಂಥದ್ದೆಲ್ಲ ಮಾಡಿ ಮನೆಯವ್ರ ಕಿಮ್ಮತ್ತು ಹಾಳ, ನಿಮ್ಮ ಕಿಮ್ಮತ್ತು ಹಾಳ, ನಿಮಗೂ ಮಾನ ಮರ್ಯಾದೆ ಇರೋ ಮಾನ ಮರ್ಯಾದೆಯಲ್ಲಿ ಕಳ್ಕೊಂಡಂಗತ್ತೈತಿ. ದಯವಿಟ್ಟು ಇಂಥದ್ದೆಲ್ಲ ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ಏನೋ ಗೊತ್ತಿಲ್ಲರಿ ಹೇಳ್ಬೇಕನ್ನಿಸ್ತು ಹೇಳಿದೆ. ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಕಮೆಂಟ್ನಾಗ ಏನೆಂಬುದು ತಿಳಿಸ್ರಿ. ಯಾಕಪ್ಪ ಅಂದ್ರೆ ಒಬ್ರು ಗಂಡ್ಮಕ್ಳು ಒಳ್ಳೆಯವ್ರು ಇರ್ತಾರೆ, ಇನ್ನೊಬ್ರು ಗಂಡ್ಮಕ್ಳು
ಏನೋ ತಮ್ಚಟ ತಿರ್ಸ್ಕೊಳಕತ್ತೇಸಿ ಕರ್ಕೊಂಡು ಹೋಗಿರ್ತಾರೆ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಕರ್ಕೊಂಡು ಹೋಗಿ ತಮ್ಚಟ ತಿರಿದೇನದ ತಂದು ವಾಪಸ್ ಮತ್ತು ನಿಮ್ಮ ಜಾಗಕ್ಕೆ ನಿಮ್ಮನ್ನು ಬಿಟ್ಟರು ಅಂದ್ರೆ ಹಿಂದಳಿಸಿ ನೀವು ಭಾಳ ಜನರೊಳಗೆ ಏನೈತಿ ನಿಮಗೆ ಕಿಮ್ಮತ್ತು ಸಿಗಲ್ಲ ಮರ್ಯಾದೆನೂ ಸಿಗಲ್ಲ ರೀ. ಅದಕ್ಕಾಗಿ ಏನೋ ಹೇಳ್ಬೇಕನ್ನಿಸ್ತು, ಯಾಕಂದ್ರೆ ಆ ರೀತಿ ನಮ್ಮ ಸುತ್ತಮುತ್ತ ಎಲ್ಲೂ ನಡೆದಿಲ್ಲ. ನನಗೇನೋ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಏನೋ ಗೊತ್ತಿಲ್ಲ, ಹುಟ್ಟಿದ್ದೀವಿ ಅಂದಮೇಲೆ ದೇವರು ಯಾರಂತ ಬರೆದು ಹಾಕಿಬಿಟ್ಟಿರ್ತಾನೆ. ಅಂದಮೇಲೆ ಇರೋ ಗಂಡನ ಬಿಟ್ಬಿಟ್ಟು ಆ ರೀತಿ ಹೋಗೋದು, ಮತ್ತು ಈ ಗಂಡ ಜೊತೆಗಿರ್ಬೇಕಾದ್ರೆ ಹಂಗೆ ಹಿಂಗತೆ ಇನ್ನೊಬ್ಬರು ಗಂಡ್ಮಕ್ಳು ನೋಡೋದು ಅದು ಸರಿ ಅನ್ಸಲ್ಲ. ಆದ್ರೇನು ಯಾರಾದರೂ ತಪ್ಪು ದಾರಿ ತುಳಿತಿದ್ರಿ ಅಂದ್ರೆ ಅದು ಮಾಡೋಕ್ಕೆ ಹೋಗ್ಬೇಡ್ರಿ, ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳತ್ತೀನಿ. ನಾ ಹೇಳಿದ್ದು ಏನಾರ ನಿಮ್ಗೆ ಏನಾರ ತಪ್ಪು ಅನಿಸಿತ್ತು ಅಂದ್ರೆ ಕ್ಷಮೆ ಇರಲಿ, ದಯವಿಟ್ಟು ಕ್ಷಮಿಸ್ರಿ. ಇನ್ನೊಬ್ರು ಬುದ್ಧಿ ಮಾತು ಹೇಳುವಂಥ ದೊಡ್ಡಗೂ ನಾನಲ್ಲ, ಏನೋ ಹೇಳ್ಬೇಕನ್ನಿಸ್ತು ಹೇಳಿದೆ. ಯಾರೆಲ್ಲ ನೋಡಕತ್ತೀರಿ ಸಪೋರ್ಟ್ ಮಾಡ್ಲತ್ತೀರಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರೆಲ್ಲ ನೋಡಕತ್ತೀರಿ ಹಿಂಗೆ ನೋಡಬೇಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. 1000 ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ಇನ್ನೂ ದೂರ ಅದ. ದಯವಿಟ್ಟು ರೀ, ಭಾಳ ದಿವಸ ಆಯ್ತು ನಾನು ವಿಡಿಯೋಗಳು ಮಾಡಕತ್ತು, ಸಬ್ಸ್ಕ್ರೈಬರೇ ರೀಚ್ ಆಗಲ್ತು. ಯಾಕಪ್ಪ ಅಂದ್ರೆ ವಾಚ್ ಅವರ್ ಆಲ್ರೆಡಿ ಕಂಪ್ಲೀಟ್ ಆಗ್ಲಿಕ್ಕೆ ಬಂದದ. ದಯವಿಟ್ಟು ಸಬ್ಸ್ಕ್ರೈಬರ್ ರೀಚ್ ಆಗೋದೆಲ್ಲ ನಿಮ್ಮ ಕೈ ಒಳಗೈತಿ. ದಯವಿಟ್ಟು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ರೀಚ್ ಆಗಲಿ. ಅದಕ್ಕೆ ನಿಮ್ಮ ಪ್ರೀತಿ ಆಶೀರ್ವಾದ ಬೇಕು. ದಯವಿಟ್ಟು ನಮ್ಮ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಅಮ್ಮ ಹೊಟ್ಟೆ ಯಾಕಿಟ್ಟು ಬ್ಯಾನ್ ಆಲಕತ್ತು, ನಂದು ಮತ್ತು ಜಾಸ್ತಿನೇ ಆಲಕತ್ತು, ಖರೆ ಕಡಿಮೆ ಆಗವಲ್ತಲ್ಲ. ಏನು ಮಾಡಬೇಕು? ಯಾವೊಬ್ಬ ಪುಣ್ಯಾತ್ಮ ಹೋಗ್ಯಾನ ಆಟೋ ತೊಗೊಂಬರ್ತೀನಿ ಅಂತ, ಯಾವಾಗ ಬರ್ತಾನ ಏನು ದೇವ್ರಿಗೆ ಹತ್ತಿದ ಮಾತು. ಓ ಮುದುಕಪ್ಪವ್ರೆ, ನೀವೇ ಬಂದ್ರಾ? ನಾನೇ ನಿಮ್ಮ ಮನೆ ಬರ್ತಾ ಇದ್ದೆ, ನೀವು ಬಂದದ್ದು ಒಳ್ಳೇದಾಯ್ತು ಇಲ್ಲೇ. ಹೌದ್ರಿ, ಯಾಕ್ರಿ ಸರ ಎಲ್ಲದಾರ ಏನ್ರ ಸುಳಿದು ಸಿಕ್ತೇನ್ರಿ? ಹ್ಞೂನಪ್ಪ, ಸಿಕ್ಕೈತಿ. ಅದನ್ನ ಇಲ್ಲಿ ದಾರಿ ನಿಂತು ಮಾತಾಡೋದು ಬೇಡ. ಅದು ಏನರ ಮತ್ತೆ ಯಾರು ಕೇಳಿಸ್ಕೊಂಡ್ರು ಅಂದ್ರೆ ಕೆಲಸ ಕಟ್ತೈತಿ. ಇಲ್ಲಿ ಹೇಳಿದ್ನಲ್ಲ ಒಬ್ಬರ ಮ್ಯಾಗ ಅನುಮಾನ ಅದಂತೇಳಿ, ಹಂಗೆ ನಮಗೆ ಮಾಹಿತಿ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲೊಬ್ರು ನಿಮ್ಮ ಓಣ್ಯಾಗೆ ಅವ್ರು ಕಳಿಸ್ತರು ಅದಾರ. ಅವ್ರನ್ನೂ ಹೋಗಿ ಭೇಟಿ ಮಾಡಿ ನಾನು ಭೇಟಿ ಮಾಡಿಸಿ ಎಲ್ಲಿ ಏನು ಅಂತ ಕೇಳೀನಿ. ಅವರು ಒಂದಿಟ್ಟು ಬಾಯಿ ಬಿಟ್ರ, ಅಲ್ಲಿ ಹೋಗಿ ಹುಡ್ಕೊಳ್ಬೇಕು ಈಗ, ಅಟ್ಟೆ ನನ್ನ ಕೆಲಸ. ಹೌದ್ರಿ, ಅವ್ರು ಯಾರತ್ ಹೇಳ್ತೀರೇನ್ರಿ ಸರ್? ಒಂದಿಟ್ಟು ಯಾರಪ್ಪ? ಅದೇ ರೀ, ಇಲ್ಲಿ ಎದಾರ ಹೇಳಿದ್ರಲ್ರಿ, ಕಳ್ಸ್ಯಾರತ್ ಹೇಳಿದ್ರಲ್ರಿ, ಅವ್ರ ಹೆಸರು ಹೇಳಿದ್ರೆ ಪಾಡಾಕಿತ್ರಿ ಸರ್. ನಮ್ಮ ಮುಂದೊಂದಿಟ್ಟು ಇಲ್ಲಪ್ಪ, ಇಲ್ಲ ಹಾಗೆಲ್ಲ ಹೇಳೋಕ್ಕಾಗಲ್ಲ. ಅದು ನೋಡು, ಹೇಳೋ ಹಂಗಿದ್ರೆ ಹೇಳ್ತಿದ್ದೆ, ಹೇಳೋಕ್ಕಾಗಲ್ಲ. ಸುಮ್ಮನೆ ನಾವು ಹೇಳೋದು ಮತ್ತು ನೀವು ಹೋಗಿ ಅದ್ರ ಜೊತೆ ಜಗಳ ತೆಗೆದು ಅದೆಲ್ಲ ಬೇಡ. ಅದು ಕಾನೂನು ಪ್ರಕಾರ ಹೇಳೋ ಇದೂ ಇಲ್ಲ. ಇದೂ ಇಲ್ಲ, ಖರೆ ನಾವು ಹಂಗೆಲ್ಲ ಹೇಳಂಗಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿನ್ನ ಹೆಂಡ್ತಿ ಇಷ್ಟು ಬೇಕಿಲ್ಲ, ಅದನ್ನ ಹೆಂಗೆ ಆಗಲಕ್ಕ ನಾ ಪತ್ತೆ ಹೆಚ್ಚಿ ಹುಡುಕಾಡಿ ನಿನ್ನ ಹೆಂಡ್ತಿ ನಿನ್ನ ಮುಂದೆ ನಿಂದಿರ್ಸ್ತೀನಿ. ಅದು ಹೆಸರು ಮಾತ್ರ ಕೇಳಬೇಡ. ಅಲ್ರಿ ಸರ, ಅಲ್ರಿ ಒಂದು ಈಟು ಹೆಸರು ಹೇಳ್ರಿ. ನಾ ಏನು ಜಗಳ ಏನು ಮಾಡಕ್ಕೆ ಹೋಗಲ್ರಿ, ಬರೀ ಹೋಗಿ ಸೃಷ್ಟಿ ಒಳಗೆ ಮಾತಾಡ್ತೀನಿ ರೀ ನಾ. ಯಾಕಪ್ಪ ನಾನು ಹೆಂಡ್ತಿ ಏನು ಮಾಡಿಲ್ಲ ನಿನಗೆ ಅಂಥದ್ದು ಹಂಗೆ ಮಾಡಕತ್ತೀನಿ ಅಟ್ಟೆ ಕೇಳ್ತೀನಿ ರೀ. ಮತ್ತೆ ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗಲ್ಲ, ಅವ್ರ ಮ್ಯಾಗ ಏನು ದೌರ್ಜನ್ಯ ಮಾಡಕ್ಕೆ ಹೋಗಲ್ರಿ ಸರ. ಅದು ಏನೇ ಆಗಿರ್ಲಿಪ್ಪ, ಬೇಡ, ಹೇಳಂಗಿಲ್ಲ. ಅದು ಕಾನೂನೊಳಗೆ ರೂಲ್ಸೇ ಇಲ್ಲ ಹೇಳ್ಬೇಕಂತೇಳಿ. ಹಿಂಗಾಗ್ಸಿದ್ರೆ ರೂಲ್ಸ್ ಸುಮ್ಮನೆ ನಾ ಹೇಳಿದ್ನಲ್ರಿ ಈಗ ಕಾನೂನು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಅಕ್ಕದ. ಹಿಂಗಾಗಿ ನಾ ಹೇಳಂಗಿಲ್ಲ. ಇಲ್ಲ ನಾಳೆ ಇಲ್ಲ ನಾಡಿದ್ದು ನಾ ಹೋಗ್ತೀನಿ. ಹೋಗಿ ಅದು ಏನು ಎಂತ ಅಂತ ಹೇಳಿಸಿದ್ರೆ ಹುಡುಕಾಡ್ಕೊಂಡು ಬರ್ತೀನಿ. ಸರಿ ಆಯ್ತಿಲ್ಲ? ಆಯ್ತು ಹೇಳ್ರಿ ಸರ, ಅಟ್ ಮಾಡಿ ಪುಣ್ಯ ಕೊಟ್ಕೋರಿ ಸರ. ಆಯ್ತು ಹೇಳಪ್ಪ, ನಾನು ಬರಲಿ. ಹಾಂ ರೀ ಸರ, ಹೋಗಿ ಬರ್ರಿ ಸರ. ಅಲ್ಲ ಊರನ್ನ ಸುಳಿ ಮಕ್ಕಳೇ ಯಾರು ಕಳ್ಸ್ಯಾರ ನೋಡು. ಅವ್ನು ಮಾತಿನ ಬಾಯಿ ಬರ್ತಾವೆ ಚಲೋ. ಅಲ್ಲ ಅಂಥದ್ದು ಏನು ಮಾಡಿದ್ದೇನಾಯ್ತು ನಾನು ಅವ್ರಿಗೆ? ಯಾವಕ್ಕೂ ಅನ್ನಕ್ಕೆ ಹೋಗಲ್ಲ, ಆಡಕ್ಕೆ ಹೋಗಂಗಿಲ್ಲ. ನಾ ಆಯಿತು, ನನ್ನ ಸಂಸಾರ ಆಯಿತು, ನನ್ನ ಹೆಂಡತಿ ಆಯಿತು ಇತ್ತಿದ್ದೆ. ನಾನು ಹೆಂಡ್ತೀನಿ ಯಾವ ಕಳ್ಸಿರ್ಬೇಕು ಇಲ್ಲಿದ? ಅವನು ಅವ ಯಾವತ್ತು ಗೊತ್ತಾಗ್ಬೇಕು ಖರೆ. ಅವನು ಬಿಡೋದೇ ಇಲ್ಲ. ಒಂದು ಕೈಯರ ಕಾಲರ ತೆಗೆದೇ ಬಿಡ್ತೀನಿ, ಏನು ಯಾಕಲ್ದಕ್ಕೆ. ನಾನೇ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅವನು. ಅದಾಗಿ ಪೊಲೀಸ್ ಒಬ್ಬ ಒಂದಿಟ್ಟು ಹೆಸರು ಹೇಳಿದ್ರೆ ಏನಾಕಿತ್ತು ಯಾರಿಗೆ ಗೊತ್ತೀವಿ. ಅದೇನೋ ಕಾನೂನು ರೂಲ್ಸ ಬ್ರೇಕ ಹುಡುಗಾಡ ಏನೋ ಹೇಳಿ ಹೋದ. ಹೇಳಿದ್ನಂದ್ರೆ ಬೇರೆನೇ ಇತ್ತು ಬಾ ಕತ್ತಿ. ಅವನು ಬಿಡಂಗಿಲ್ಲ, ನಾ ಬಿಡಂಗಿಲ್ಲ. ಅವ ಯಾವ ಕಳಿಸ್ಯಾನ ಏನಿಲ್ಲ ಅದನ್ನೆಲ್ಲ ಕಂಡು ಹಿಡಿತೀನಿ ನಾನು. ಇದನ್ನೇನದ ಮೊದಲು ಹೋಗಿ ಕಿಸಿದ್ರೆ ಅವು ಹೇಳ್ಬೇಕು. ಆಕೆನೂ ಅವು ಚಿಂತೆ ಮಾಡ್ಬೇಕು ಕೂತಾಳ. ನಾಳೆಲ್ಲ ನಾಡ್ದು ಕರ್ಕೊಂಡ್ಬರ್ತಾರತ್ವೆ ಅಂತ ಹೇಳಿ ಕಿಸಿ ಬಿಡ್ಬೇಕು ಆ ಕಡೆ. ಏನಾಯ್ತು ಹೋಗಿ ಬರ್ಲೇ? ಏನಪ್ಪ ಬೇಕಪ್ಪ? ಯಾಕ ಈ ಕಡೆ ಬಂದ ಸಾರಿ? ಎಲ್ಲಿಗೆ ಹೋಗಿದ್ದಿ? ಅಂಗಡಿ ಹೋಗಿದ್ನಿ ರೀ. ಅಲ್ಲ ಇದೇ ದಿನ ತಂಡ್ರು ಇದೇ ರೋಡ್ನೇ ತಿರುಗಾಡ್ತೀನಿ ಮಾಡ್ತೀನಿ. ಇವತ್ತೇನು ಹಿಂಗೆ ಕೇಳಕತ್ತೀರಿ? ಯಾಕ ಈ ಕಡೆ ಬಂದಿ ಅಂತ ಹೇಳಿ. ಅಲ್ಲ ನಮ್ಮ ಮನೆಗೆ ಹೋಗೋ ರೋಡೇ ಇದೆ ಅಲ್ಲೇನ್ರಿ? ಈ ಕಡೆ ಐಶ್ವತ್ಯ ನೋಡಿಲ್ಲಲ್ಲ ಒಂದ್ಸತಿನೂ ನಾನು ಅಂದಂಗ. ಇದು ಮುತ್ಯ ಮನ್ಯಾಗ ಒಂದ್ಸರಿ ಕೆಲಸ ಐತಿ, ಹೋಗಿ ಬರ್ತೀನಿ ತಗೋರ. ಅಲ್ಲ ನಾ ಇನ್ನೂ ಮಾತೇ ಹೇಳಿಲ್ಲ. ತಡಕಿಲ್ಲದೆ ಹೋಗಿ ಬರ್ತಿಂತೀರ, ಕೆಲಸ ತಡಿಯಲತ್ತಿಲ್ಲ. ನಾ ಏನು ಹೇಳಕತ್ತಿಂತೀರ ಕೇಳಲ್ಲ. ಇಲ್ಲ ಮುತ್ಯ, ಒಂದು ಜನ ಕೆಲಸ ತಡಿ, ಅರ್ಜೆಂಟ್ ಕೆಲಸ ಅದ, ಹೋಗಿ ಕಿಸಿ ಒಳಗೆ ಬರ್ತೀನಿ ಅಂತ ಅವ್ರು ಹೇಳಕತ್ತೇಳು. ನಿಂದ್ರ ಮುದುಕಪ್ಪ, ಮುದುಕಪ್ಪ ಅಲ್ಲ ಹೆಂಗೆ ಓಡೋ ನೋಡು. ಏನು ನೀರು ಕಿಸಿ ಮಾತಾಡಕತ್ರಿ. ನಾ ಹೆಂಡತಿ ತೆಗಿತಾರೆ ಬಾ ಅನ್ನೋ ಏನನ್ನ ವಾಡಿ ಹೋದ್ ನೋಡು, ಕುಂಟಿ ಕಾಲ ಹತ್ಕೊಂಡು ನಿಂದ್ರಲಿಲ್ಲ ಲೋಟೆ. ಅಲ್ಲ ನಾ ಏನೋ ಒಂದು ಕೇಳ್ಬೇಕಂತ ಮಾಡಿದ್ದೆ. ಇವ ನೋಡಿದ್ರೆ ಅದನ್ನೇ ಕೇಳ್ತಾನ ತಿಳಿಸಿದ್ರು. ಮಾತಾಡ್ಲಾರ್ದೆ ನೀವು ನಿಂದ್ರಲಾರ್ದೆ ಓಡ್ ಹೋದ್ನಲ್ಲಿ ಇವ. ಎಲ್ಲಿ ಅವಕ್ಕ ಒಂದು ಏನೋ ಇರ್ತದಲ್ಲ ಒಂದು ಮನುಷ್ಯನಾಗ. ಹಿಂಗಾಗ್ಯದಂದ್ರೆ ಮನ್ಯಾಗ ಎಲ್ಲರೂ ಅದನ್ನೇ ಕೇಳ್ತಾರಂತೀವಿ. ಅದ ತಿಳಿದೇನೋ ಹೋಗ್ಬಿಡು. ಮತ್ತೇನು ಮಾಡಿದೆ ಮಾತಾಡೋದ್ರಿಗೆ.
ಹೋಗಲಕ್ಕ ನಾ ಏನದ ಒಂದಿಟ್ಟು ಸಂತಿ ಬೇಕಾಗ್ಯದಪ್ಪ ಒಂದಿಟ್ಟು ಕಟ್ಟಿಡು ನಾ ಸಂಜೆ ಕಳಿಸಿ ಏನದ ಲೆಕ್ಕ ಕೊಡ್ತಾನೆ ನಾನು ಬಂದು ಕಿಸಿದ್ರಿಂದ ಲೆಕ್ಕ ಕೊಟ್ಟು ಹೋಯ್ತೀನಿ ಅಂತ ನಾ ಹೇಳ್ಬೇಕಂತಂದ್ರೆ ಅವ ನೋಡಿದ್ರೆ ಓಡ್ ಹೋದ್ ನೋಡಿ ಇದೆಲ್ಲ ಕೊಡು ಸಂಜೆ ಕಳಿಸಿ ಅಲ್ಲೇ ಅಂಗಡಿ ಹೋಗಿ ತೊಗೊಂಡು ಹೋಯ್ತು ಮತ್ತೆ ಮಾಡೋದೇನು